ಬೆಂಗಳೂರಿನ ಬಿದರಹಳ್ಳಿ ಬಿಡಿಎ ಯೋಜನೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಸಂಪುಟ ಸಭೆ ಒಪ್ಪಿಗೆಯನ್ನು ಸೂಚಿಸಿತ್ತು. ಇದೀಗ ಪ್ರಾಸಿಕ್ಯೂಷನ್ಗೆ ಕೋರಿ ಗವರ್ನರ್ಗೆ ಮನವಿಯನ್ನು ಬರೆಯಲಾಗಿದೆ. 2020 ನವೆಂಬರ್ 19ರಂದು ಎಸಿಬಿಗೆ ಟಿಜೆ ಅಬ್ರಹಾಂ ದೂರನ್ನು ಕೊಟ್ಟಿತ್ತು. ಅದಾದ ಮೇಲೆ ತನಿಖೆಗೆ ಅನುಮತಿ ಕೋರಿದ್ದ ಎಸಿಬಿ ಮನವಿಯನ್ನ ಗವರ್ನರ್ ತಿರಸ್ಕರಿಸಿತು. ಬಿಡಿಎನಿಂದ 516 ಕೋಟಿ ವೆಚ್ಚದಲ್ಲಿ ಮನೆಗಳ ನಿರ್ಮಾಣದಲ್ಲಿ ಅಕ್ರಮ ನಡೆದಿರುವಂತಹ ಆರೋಪವಿದೆ. 2019ರಲ್ಲಿ ಅಧಿಕಾರದಲ್ಲಿದ್ದ ಬಿಎಸ್ವೈ ನಿರ್ದೇಶನದಂತೆ ರಾಮಲಿಂಗಂ ಕಂಪನಿಗೆ ಟೆಂಡರ್ ನೀಡಲು 12 ಕೋಟಿಗೆ ಐಎಎಸ್ ಅಧಿಕಾರಿ ಡಾಕ್ಟರ್ ಜಿಸಿ ಪ್ರಕಾಶ್ ಬೇಡಿಕೆ ಇಟ್ಟಿದ್ದ ಆರೋಪವಿದೆ. ಈ ಅಕ್ರಮದಲ್ಲಿ ಬಿಎಸ್ವೈ ಕುಟುಂಬ ಭಾಗಿಯಾಗಿದೆ ಅಂತ 16 ಆರೋಪಗಳನ್ನು ಹೊರಿಸಲಾಗಿತ್ತು. ದೆಹಲಿ ಅಂಗಳ ತಲುಪಿರುವಂತಹ ಬಿಜೆಪಿ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಯತ್ನಾಳ್ ವಿಜೇಂದ್ರ ಪ್ರತಿಷ್ಠೆ ಫೈಟ್ಗೆ ಹೈಕಮಾಂಡ್ ಬ್ರೇಕ್ ಹಾಕೋಕೆ ಮುಂದಾಗಿದೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬೆಂಗಳೂರಿಗೆ ಬಂದು ಸರಣಿ ಸಭೆಯನ್ನು ನಡೆಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ತರುಣ್ ಚುಗ್ ಸಭೆ ವೇಳೆ ಯತ್ನಾಳ್ ಉಚ್ಚಾಟನೆಗೆ ಒಕ್ಕೊರಲ ಒತ್ತಾಯ ಕೇಳಿಬಂತು. ಸಭೆಯಲ್ಲಿದ್ದಂತಹ ಶಾಸಕರು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು ಹಾಗೂ ಇವರೆಲ್ಲರೂ ಕೂಡ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸಿದ್ರು. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋಕೆ ಯತ್ನಾಳ್ ಮತ್ತವರ ತಂಡದಿಂದ ಅಡ್ಡಿಯಾಗಿದೆ. ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ್ರೆ ಎಲ್ಲವೂ ಸರಿಯಾಗುತ್ತೆ ಅಂತ ತರುಣ್ ಚುಗ್ಗೆ ಮನವಿಯನ್ನ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರು ಸೈನ್ ಮಾಡಿದ 2 ಪುಟಗಳ ಪತ್ರವನ್ನು ತರುಣ್ ಚುಗ್ಗೆ ನೀಡಲಾಗಿದೆ. ನೋಡ್ರಿ, ಯತ್ನಾಳ್ ಅವರು ನಾನು 94ರಿಂದ ಒಟ್ಟೊಟ್ಟಿಗೆ ಎಲೆಕ್ಟ್ ಆದರು. ಯತ್ನಾಳ್ ಅವರು ನನ್ನ ಅತ್ಯಂತ ಸ್ನೇಹಿತರು. ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ಹೈಕಮಾಂಡ್ ಅಧ್ಯಕ್ಷರನ್ನಾಗಿ. ಅನವಶ್ಯಕವಾಗಿ ವಿಜೇಂದ್ರ ಅವ್ರ ಮೇಲೆ, ಯಡಿಯೂರಪ್ಪನವ್ರ ಮೇಲೆ ಟೀಕೆ ಮಾಡ್ತಾ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದ್ದೀರಿ. ನೀವು ಪಕ್ಷ ಕಟ್ಟಿದಂಥ ಸಾವಿರಾರು ಕಾರ್ಯಕರ್ತರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ನಿಮ್ಗೆ ಅಸಮಾಧಾನಗಳಿದ್ದರೆ ಹೈಕಮಾಂಡ್ ಹತ್ರ ತೋಡ್ಕೊಳ್ಬೋದು, ಪಕ್ಷದ ವೇದಿಕೆಯಲ್ಲಿ ತೋಡ್ಕೊಳ್ಳಿಕ್ಕೆ ಬರ್ತದೆ. ಬೀದಿ ಮೇಲೆ ನಿಂತು ಮೀಡಿಯಾದ ಎದುರುಗಡೆ ಮಾತನಾಡಿ ಯಾವುದೇ ರಾಜಕೀಯ ಪಕ್ಷಗಳಿರಲಿ ಅನೇಕ ನ್ಯೂನತೆಗಳು, ಕುಂದುಕೊರತೆಗಳು ಇದ್ದೇ. ಬೆಂಗಳೂರಿಗೆ ತರುಣ್ ಚುಗ್ ಆಗಮನ ಬೆನ್ನಲ್ಲೇ ಡಿಸೆಂಬರ್ 7ಕ್ಕೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೂಡ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಯತ್ನಾಳ್ ಹಾಗೂ ವಿಜೇಂದ್ರ ಮಧ್ಯೆ ನಡೆಯುತ್ತಿರುವ ಫೈಟ್ಗೆ ಬ್ರೇಕ್ ಹಾಕುವಂತಹ ಸಾಧ್ಯತೆ ಕೂಡ ಇದೆ. ಬಿಜೆಪಿ ಕೋರ್ ಕಮಿಟಿ ಸಭೆ ಬಳಿಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸಭೆಯಲ್ಲಿ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ. ಸಂಘಟನೆಯನ್ನ ಬಲಪಡಿಸುವ ಸಲುವಾಗಿ ಸಲಹೆಯನ್ನ ಕೊಟ್ಟರು. ಸಭೆಯಲ್ಲಿ ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಚರ್ಚೆ ನಡೆದಿಲ್ಲ, ಕೇವಲ ಪಕ್ಷ ಸಂಘಟನೆ ವಿಚಾರವಾಗಿ ಮಾತ್ರ ಚರ್ಚೆ ನಡೆದಿದೆ ಅಂತ ಹೇಳಿದರು. ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕೋಕೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರಿಗೆ ಆಗಮಿಸಿದ್ರೆ ಅತ್ತ ದೆಹಲಿಯಲ್ಲಿ ರೆಬೆಲ್ಸ್ ಟೀಮ್ ಠಿಕಾಣಿಯನ್ನು ಹೂಡಿದೆ. ಇವತ್ತು ಯತ್ನಾಳ್ ಅಂಡ್ ಟೀಮ್ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿ ಮಾಡೋಕೆ ನಿರ್ಧಾರವನ್ನು ಮಾಡಿದೆ. ಆಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ದೂರನ್ನ ಕೊಡಲಿದ್ದಾರೆ. ನಿನ್ನೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಶಾಸಕ ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಸೇರಿ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದರು. ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಿದ್ಧಪಡಿಸುವ ಹಾಗೂ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನದ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ನಡುವೆ ವಿಜೇಂದ್ರ ವಿರುದ್ಧ ಅಭಿಯಾನ ಶುರುವಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಬಿಜೆಪಿಯನ್ನ ಉಳಿಸಿ ಎಂಬ ಅಭಿಯಾನ ಶುರುವಾಗಿದೆ. ನವ ಪಕ್ಷದ ತಳಮಟ್ಟದ ಕಾರ್ಯಕರ್ತರಾಗಿ ಪ್ರಸ್ತುತದ ಕುಟುಂಬ ರಾಜಕೀಯ ಮತ್ತು ಭ್ರಷ್ಟಾಚಾರದಿಂದ ಅಸಮಾಧಾನಗೊಂಡಿದ್ದೇವೆ. ಇನ್ನು ಕರ್ನಾಟಕ ಬಿಜೆಪಿ ಉಳಿಸಬೇಕು ಎಂಬ ಉದ್ದೇಶದಿಂದ ನಾವು ಪತ್ರವನ್ನು ಬರೆಯುವ ಅಭಿಯಾನವನ್ನು ಆರಂಭಿಸಿದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಪತ್ರವನ್ನು ಬಿಟ್ಟಿದ್ದಾರೆ. ವಿಜೇಂದ್ರ ಹಾಗೂ ಬಿಜೆಪಿಯ ರೆಬೆಲ್ಸ್ ಟೀಮ್ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾನೆ ಇದೆ. ಈ ಮಧ್ಯೆ ಯತ್ನಾಳ್ ನೇತೃತ್ವದ ರೆಬೆಲ್ ಟೀಮ್ ರಾಜ್ಯಾದ್ಯಂತ ಸಂಚರಿಸಿ ವಕ್ಫ್ ವಿವಾದದ ಕುರಿತಂತೆ ಮಾಹಿತಿಯನ್ನು ಸಂಗ್ರಹಿಸಿದೆ. ಇನ್ನು ಜೆಪಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಲಿರುವಂತಹ ರೆಬೆಲ್ಸ್ ಟೀಮ್ ವಕ್ಫ್ ಕುರಿತಂತೆ ವರದಿಯನ್ನು ಸಲ್ಲಿಸಲಿದೆ. ಈ ಮಧ್ಯೆ ವಿಜೇಂದ್ರ ನೇತೃತ್ವದ ಬಿಜೆಪಿಯ ವಕ್ಫ್ ಹೋರಾಟ ಇಂದಿನಿಂದ ಅಧಿಕೃತವಾಗಿ ಆರಂಭವಾಗಲಿದೆ. ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ವಿಜಯೇಂದ್ರ ಸೇರಿದಂತೆ ಇಂದಿನ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಂಡು ವಕ್ಫ್ ವಿಚಾರದ ಬಗ್ಗೆ ಅಧ್ಯಯನವನ್ನು ನಡೆಸಿ ಸದನದಲ್ಲೂ ಪ್ರಸ್ತಾಪಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ವಿಜೇಂದ್ರ ಟೀಮ್ ಹೋರಾಟಕ್ಕೂ ಮುನ್ನವೇ ರೆಬೆಲ್ಸ್ ಟೀಮ್ ವರದಿಯನ್ನು ಸಿದ್ಧಪಡಿಸಿ ಜೆಪಿಸಿ ಅಧ್ಯಕ್ಷರಿಗೆ ಸಲ್ಲಿಸಲು ಸಿದ್ಧತೆಯನ್ನು ನಡೆಸಿದ್ದು ಇಲ್ಲೂ ವಿಜಯೇಂದ್ರಗೆ ಟಕ್ಕರ್ ಅನ್ನು ಕೊಟ್ಟಿದೆ.